ಮೊದಲಿಗೆ ನನ್ನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಜಿ ಶ್ರೀನಿವಾಸ ರಾಜ್ ಅವರನ್ನು ನೆನಪಿಸ್ಕೊಳ್ತೇನೆ. ಮತ್ತು ಈ ಗೋಷ್ಠಿಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರಸಿದ್ಧ ಕಥೆಗಾರರು ಹಿರಿಯರು ಆದಂತಹ ಕೆ ಸತ್ಯನಾರಾಯಣ ಅವರೇ ಮತ್ತು ಎಲ್ಲ ಹಿರಿಯರೇ ಮತ್ತು ಮಿತ್ರರೇ. ಆರಾಧ್ಯ ಅವರು ಕಾದಂಬರಿಗಳ ಬಗ್ಗೆ ಮಾತಾಡಬೇಕಾಗಿತ್ತು, ಅವರು ಬಂದಿರಲಿಲ್ಲ. ಆದರೆ ನಾನು ಅವರ ವಿಷಯವನ್ನು ನನ್ನ ಮೇಲೆ ಹಾಕೊಳ್ಳೋದಿಲ್ಲ. ಅವರ ಟೈಮ್ ಒಂದು 5 ನಿಮಿಷ ಮಾತ್ರ ನಾನು ತೆಗೆದುಕೊಳ್ಬೇಕು ಅಷ್ಟೇ. ಬೆಳಿಗ್ಗೆಯಿಂದ 21ನೇ ಶತಮಾನದ ಬೇರೆ ಬೇರೆ ಪ್ರಕಾರಗಳ ಬಗ್ಗೆ ಮತ್ತು ಒಟ್ಟು ಸಾಹಿತ್ಯದ ಸ್ವರೂಪದ ಬದಲಾವಣೆಗಳ ಬಗ್ಗೆ ತಕ್ಕ ಮಟ್ಟಿಗೆ ಚರ್ಚೆ ಆಗಿದೆ. ಇಂಥ ಗೋಷ್ಠಿಗಳಲ್ಲಿ ಸಮಗ್ರತೆಯನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ, ಯಾವುದೇ ಪ್ರಕಾರದಿಂದ ಆಗುಹೋಗುಗಳ ಬಗ್ಗೆ ಸಮಗ್ರವಾಗಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನದು ಕೂಡ. ನಾನು ಕಥೆಗಳು ಮತ್ತು ಕಾದಂಬರಿ ಅಂತ ಇದ್ರು ನಾವು ಹಿಂದಿನ ಕಾದಂಬರಿಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರಿಂದ ನಾನು ಕಾದಂಬರಿಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಕಥನ ಸಾಹಿತ್ಯದ ಬಗ್ಗೆ ಮಾತ್ರ ನಾನು ನನ್ನ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಮಾತಾಡ್ತೀನಿ. 21ನೇ ಶತಮಾನದ ಅಂಚಿಗೆ ನಾವು ಬಂದಿರುವಾಗ ಎಲ್ಲ ಪ್ರಕಾರಗಳ ಹಿನ್ನೆಲೆಯಲ್ಲೂ ಮಾತನಾಡುವಾಗ ನಾವು ಕೆಲವು ಕಾನ್ಸೆಪ್ಟ್ಗಳನ್ನು ಅಥವಾ ಐಡಿಯಾಲಜಿಗಳನ್ನು ಮಾತಾಡ್ತಾ ಬರ್ತಾ ಇದ್ವಿ. ಆಧುನಿಕೋತ್ತರ, ಸತ್ಯೋತ್ತರ ಮತ್ತು ನಮ್ಮದೇ ನೆಲದಲ್ಲಿ ವಿಸ್ತಾರ ಆಗಿರ್ತಕ್ಕಂಥ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ. ಈ ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಇಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ಬೆಳಿಗ್ಗೆಯಿಂದ ಅದು ಚರ್ಚೆ ಆಗ್ತಾನೆ ಬಂತು. ರಂಗಭೂಮಿ ಬಗ್ಗೆ ನಾರಾಯಣ ಸ್ವಾಮಿ ಅವರು ನಾಳೆ ಮಾತಾಡೋದ್ರಿಂದ ಅದನ್ನ ಹೆಚ್ಚು ಬೆಳಿಗ್ಗೆ ಒಳಗಡೆ ಸೇರಿಸ್ಕೊಂಡಿಲ್ಲ ಇರಲಿ. ಆದರೆ ಈ ದಲಿತ ಮತ್ತು ಬಂಡಾಯ ಈ ಎರಡು ಮತ್ತು ಮಹಿಳಾ, ಆದರೆ ನಾನು ಮಹಿಳೆ ಆಕ್ಚುಲಿ 3 ಹಂತಗಳು ಈ ಶತಮಾನದಲ್ಲಿ ಪಡೆದುಕೊಂಡಂಥ ಸ್ವರೂಪಗಳು ಬೇರೆ ಇವೆ. ನಾವು ಹೊರಗಡೆಯಿಂದ ತಂದಿರ್ತಕ್ಕಂಥ 2 ಮಾದರಿಗಳೇನಿದೆ, ಸತ್ಯೋತ್ತರ ಅನ್ನೋದು ಹೆಚ್ಚು ಚಾಲ್ತಿಯಲ್ಲಿಲ್ಲ, ಪೋಸ್ಟ್ ಮಾಡರ್ನಿಸಮ್ ಅನ್ನೋದು ಚಾಲ್ತಿಯಲ್ಲಿದೆ. ಅದರ ಹಿನ್ನೆಲೆಯಲ್ಲಿ ನಾವು ನವ್ಯೋತ್ತರ ಅನ್ನುವ ಒಂದು ಕಾನ್ಸೆಪ್ಟನ್ನು ಬಳಸ್ಕೊಂಡು ಚರ್ಚೆ ಮಾಡಿದ್ವಿ. ಬಟ್ ಅದು ಕೂಡ ನನಗೆ ಅಷ್ಟೊಂದು ಕನ್ವಿನ್ಸ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲ. ಆದರೆ ದಲಿತ ಬಂಡಾಯಗಳು ಸೃಷ್ಟಿ ಮಾಡಿರ್ತಕ್ಕಂತಹ ನವೋದಯ, ಸದ್ಯಕ್ಕೆ ನಾನು ಈ ಶತಮಾನ ತಗೊಳ್ತಾ ಇಲ್ಲ, ಅವೆರಡೂ ಸೃಷ್ಟಿ ಮಾಡಿರ್ತಕ್ಕಂಥ ಪರಿಕಲ್ಪನೆಗಳಾಗಲಿ ಮತ್ತು ಸಂಬಂಧಗಳನ್ನು ವಿಸ್ತಾರ ಮಾಡಿರ್ತಕ್ಕಂಥ ರೀತಿಯಾಗಲಿ ಮತ್ತು ಒಟ್ಟು ಆಶಯದ ಬಗ್ಗೆ ಅವು ಎತ್ಕೊಂಡಂತಹ ಚರ್ಚೆ ಆಗಲಿ, ಅವುಗಳಿಗಿಂತ ಈ ಶತಮಾನದ ಈ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಕಾದಂಬರಿಗಳು ಮತ್ತು ಕಥೆಗಳನ್ನು ಗಮನಿಸಿದಾಗ ನಾವು ಪೋಸ್ಟ್ ಮಾಡರ್ನಿಸಮ್ ಅನ್ನು ನಾವು ಈ ನೆಲದಿಂದ ಹೇಗೆ ಚರ್ಚೆ ಮಾಡಬಹುದು ಅನ್ನೋದು ಒಂದು ಪ್ರಶ್ನೆ. ಈ ಪ್ರಶ್ನೆ ಯಾಕೆ ಹುಟ್ಕೊಳ್ತು ಅಂತ ಇದು ಭಾಳ ಹಿಂದೆನೇ ಈ ಪ್ರಶ್ನೆನೇ ಹುಟ್ಕೊಂಡಿದೆ. ರಾಜೀವ್ ತಾರಾನಾಥರು ಸಾಹಿತ್ಯ ವಿಮರ್ಶೆಯಲ್ಲಿ ವೈಚಾರಿಕತೆ ಅನ್ನುವ ಒಂದು ಲೇಖನ, ಕೆ ವಿ ನಾರಾಯಣ ಅವರ ಕನ್ನಡಿಗಳು ಇನ್ನು ಸಾಕು ಅನ್ನುವ ಲೇಖನ ಈ ಸಮಸ್ಯೆಯನ್ನು ಬಹಳ ಗಂಭೀರವಾಗಿ ತಗೊಂಡು ಚರ್ಚೆ ಮಾಡಿದೆ. ಆದರೆ ನಾವು 90ರ ದಶಕದಲ್ಲಿ ಬಂದಂತಹ ಜಾಗತೀಕರಣದ ಬಗ್ಗೆ ಮಾತನಾಡುವಾಗಲೂ ನಮ್ಮ ನೆಲದ ಆಶಯಗಳನ್ನು ಬಿಟ್ಟು ಹೊರಗಿನ ಪರಿಕಲ್ಪನೆಗಳನ್ನು ಆಧರಿಸಿ ಮಾತನಾಡುವುದಾದರೆ ನಮ್ಗೆ ಯಾವುದೇ ರೀತಿಯಾದಂತಹ ಹೊಸ ನೆಲೆಗಳಾಗಲಿ ಪರಿಕಲ್ಪನೆಗಳಾಗಲಿ ಉತ್ಕೊಳ್ಳೋದಿಲ್ಲ. ಇದು ಈಗಾಗಲೇ ಇರುವ ಮಾತು ಮತ್ತು ಸತ್ಯದ ಮಾತು. ಯಾಕೆ ಅಂತಂದರೆ ಈಗಾಗಲೇ ಬೆಳಿಗ್ಗೆಯಿಂದ ಬಂತು, 70ರ ದಶಕದಲ್ಲಿ ಕನ್ನಡ ನಾಡಿನಲ್ಲಿ ನಾವು ಚರ್ಚೆ ಮಾಡಿದ ದಲಿತ ಬಂಡಾಯದ ವಸ್ತು ವಿನ್ಯಾಸಕ್ಕೂ ಈಗ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಇತ್ತೀಚಿನ ಕಥೆ ಕಾದಂಬರಿಗಳ ಒಳಗೆ ಬರ್ತಾ ಇರುವ ಆ ನೆಲೆಗಳನ್ನು ನಾವು ಕುರಿತು ಮಾತನಾಡುವಾಗಲೂ ವ್ಯತ್ಯಾಸಗಳಿವೆ ಮತ್ತು ಅಲ್ಲಲ್ಲಿ ಸವಾಲುಗಳಿವೆ, ಸಮಸ್ಯೆಗಳಿವೆ. ಇದರ ನಡುವೆ ಜಾಗತೀಕರಣ ಅಂತ ನಾವು ಚರ್ಚೆ ಮಾಡುವಾಗಲೂ ಸಮಸ್ಯೆಗಳಿವೆ. ಯಾಕಂತಂದ್ರೆ
ಅದು ಹೇಳಿ ಕೇಳಿ ನಮ್ಮ ಕಲೆಯ ಪರಿಭಾಷೆ ಅಲ್ಲ, ಅದು ಎಕನಾಮಿಕ್ಸ್ನ ಪರಿಭಾಷೆ ಅಥವಾ ವಿದೇಶಿಯ ಮಾರುಕಟ್ಟೆಯ ಒಂದು ಪರಿಭಾಷೆಯಾಗಿ ಹುಟ್ಕೊಂಡಿತ್ತು. ಕಲೆಯ ಒಂದು ಮಾಧ್ಯಮವಾಗಿ ಸಾಹಿತ್ಯವನ್ನ ಅಥವಾ ಕಥನ ಸಾಹಿತ್ಯವನ್ನು ನಾವು ಚರ್ಚೆ ಮಾಡುವಾಗ ಜಾಗತೀಕರಣದ ಒಳಗೆ ನಮ್ಮ ಸಂಬಂಧಗಳು ಏನಾಗ್ತಾ ಇದ್ದಾವೆ ಮತ್ತು ಸಂಬಂಧಗಳ ಬಿರುಕಿಗೆ ಇತ್ತೀಚಿನ ಸಾಹಿತ್ಯ ಯಾವ ರೀತಿ ಪ್ರತಿಸ್ಪಂದನೆ ಕೊಡ್ತಾ ಇದೆ, ಅದು ವಸ್ತುವಿನ ಮೂಲಕ ಮತ್ತು ಆಶಯದ ಮೂಲಕ ಅಥವಾ ಕಲೆಯ ಮೂಲಕ. ಈ ರೀತಿಯ ಚರ್ಚೆಗಳು ನಮಗೆ ಹೆಚ್ಚು ಅನುಕೂಲವಾಗಿ ಅದರ ಒಳಗಡೆಯಿಂದನೇ, ಅಂದ್ರೆ ಪಠ್ಯದ ಒಳಗಡೆಯಿಂದನೇ ಕೆಲವು ಏನಾದರೂ ಪರಿಕಲ್ಪನೆಗಳು ಉದ್ಭವ ಆಗ್ತಾ ಇದಾವ ಅಂತಂದ್ರೆ, ನನಗೆ ಈಚಿನ ಕಥನಗಳನ್ನು ಗಮನಿಸಿದಾಗ 2-3 ಪರಿಕಲ್ಪನೆಗಳನ್ನ ನಾನು ಗುರುತಿಸೋದಕ್ಕೆ ಪ್ರಯತ್ನ ಪಟ್ಟೆ. ನನ್ನ ಲೇಖನದಲ್ಲಿ ಅದನ್ನ ವಿಶೇಷವಾಗಿ ಹೇಳ್ತೀನಿ. ಮಹಿಳೆಯ ಕಥನವನ್ನ ವಿಶೇಷವಾಗಿ ಓದಿದಾಗ ಅಲ್ಲಿ ಮತ್ತೆ ಗಂಡಿನ ಸಂಶಯವೋ ಅಥವಾ ಶೋಷಣೆಯೋ ಈ 2 ಅಂಶಗಳು ಬರ್ತವೆ, ಇಲ್ಲ ಅಂತಲ್ಲ. ಆದರೆ ಮೈದಾಳಿ ಬರುತ್ತಿರುವ ರೂಪಗಳು, ವೇಷಗಳು ಬೇರೆ ಆಗಿವೆ ಅವರಲ್ಲಿ. ಅದನ್ನು ನಾನು ಮುಕ್ತತೆ ಮತ್ತು ತಲ್ಲಣ ಅನ್ನುವ ಪರಿಕಲ್ಪನೆಯಲ್ಲಿ ವಿವರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಬೇರೆ ಬೇರೆ ಕಥೆಗಾರರು ಬರ್ತಾರೆ. ಜಾಗತೀಕರಣದ ವಿಷಯದಲ್ಲಿ ಆ ಪದವನ್ನು ನಾನು ಬಳಸೋದಿಲ್ಲ ಮತ್ತು ಗ್ರಾಮ ನಗರದ ನಡುವೆ ಇರ್ತಕ್ಕಂಥ ಒಂದು ಸಂಘರ್ಷವನ್ನ, ಹೀಗೆ ದಲಿತ ಬಂಡಾಯದವರು ಅಥವಾ ಹಿಂದೆ ನವ್ಯದವರು ನಗರವನ್ನು ತಗೊಂಡ್ರು ಮತ್ತು ಗ್ರಾಮವನ್ನು ತಗೊಂಡ್ರು. ಆದರೆ ಅವರು ಎತ್ಕೊಂಡಿರ್ತಕ್ಕಂಥ ವಸ್ತುವಿಗೂ ಈಗ ತಗೊಳ್ತಾ ಇರ್ತಕ್ಕಂಥ ವಸ್ತುವಿಗೂ ವ್ಯತ್ಯಾಸ ಇದೆ. ಅದನ್ನು ನಾನು ಮುಂದೆ ಮಾತಾಡ್ತೀನಿ. ಅದನ್ನ ಈಗ ವೇಗದ ಬದುಕು ಅಂತ ಒಂದು ಮಾತಿನಲ್ಲಿ ಹೇಳಬಹುದು ಮತ್ತು ಬಹುಸ್ತರದ ಪ್ರಾದೇಶಿಕತೆಯ ಹಿನ್ನೆಲೆ. ವೇಗದ ಬದುಕು ಮತ್ತು ಬಹುಸ್ತರದ ಪ್ರಾದೇಶಿಕತೆ ಅಂತ ಹೇಳಬಹುದು. ಇನ್ನೊಂದು ಅಂಶ, ಜಾಗತೀಕರಣದ ಜಾಗಕ್ಕೆ ನಾವು ಬಳಸಬಹುದಾದ ಇನ್ನೊಂದು ನೆಲೆ ಅಥವಾ ಪರಿಕಲ್ಪನೆ ಏನಾದರೂ ಬಳಸ್ಕೊಳ್ಬೋದನ್ನ, ವಲಸೆ ಡಯಾಸ್ಪೋರಾ ಅಂತ ಏನು ಹೇಳ್ತೀವಿ, ಅದು ಪಾಶ್ಚಾತ್ಯರಲ್ಲಿ ಪಡ್ಕೊಳ್ತಾ ಇರ್ತಕ್ಕಂಥ ಅರ್ಥವೇ ಬೇರೆ, ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಪಡ್ಕೊಳ್ತಾ ಇರ್ತಕ್ಕಂಥ ಅರ್ಥವೇ ಬೇರೆ. ಇದನ್ನ ಆಂತರಿಕ ವಲಸೆ ಮತ್ತು ಮಹಾವಲಸೆ ಅನ್ನುವ ನೆಲೆಯಲ್ಲಿ ಗುರುತಿಸ್ಕೊಳ್ಳೋದು. ಮಹಾವಲಸೆ ಹಿನ್ನೆಲೆ ಅಂದ್ರೆ ನಮ್ಮ ಗಡಿಯನ್ನು ಮೀರಿ ಹೊರಗಡೆ ಕನ್ನಡದಲ್ಲಿ ರಚನೆ ಆಗ್ತಾ ಇರ್ತಕ್ಕಂಥ ಕೃತಿಗಳು, ಕನ್ನಡದ ಮನಸ್ಸುಗಳು ಅಲ್ಲಿನ ಸಂವೇದನೆಯನ್ನ ಇಲ್ಲಿ ಚಿತ್ರಿಸುತ್ತಿರುವ ರೀತಿಗಳನ್ನ ನಾನು ಮಹಾವಲಸೆಯ ಹಿನ್ನೆಲೆಯಲ್ಲಿ ಗುರುತಿಸಬಹುದು. ಹೀಗೆ 3-4 ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ಇತ್ತೀಚಿನ ಕಥನಗಾರಿಕೆ ಹೇಗೆ ಬಂದಿದೆ ಅನ್ನೋದನ್ನ ವಿವರಿಸಿಕೊಳ್ತೇವೆ. ಈಗ ವಿವರಿಸಿಕೊಳ್ಳುವಾಗಲೂ ಕೂಡ ನಾವು ಈ ಪರಂಪರೆ ಹೆಜ್ಜೆಗಳನ್ನ ಮರೆಯಬಾರದು, ಮರೆಯಕ್ಕೆ ಸಾಧ್ಯವೂ ಇಲ್ಲ. ಅಂದರೆ ಅನುಭವ ಲೋಕದ ಪಲ್ಲಟಗಳಿಗೂ ಮತ್ತು ಪರಂಪರೆಯ ಕಥನದಾರಿಗಳ ಸಾಗುವಿಕೆಗೂ ಅದರ ಅಂತರಗಳಿಗೂ ಒಂದು ವ್ಯತ್ಯಾಸಗಳನ್ನು ಗುರುತಿಸುತ್ತಾ ಹೋದರೆ ಈಚಿನ ಕಥನ ಮಾದರಿಗಳು ನಮಗೆ ತಿಳಿತಾ ಹೋಗ್ತವೆ. ಈಚಿನ ಅಂತಂದ್ರೆ ಅದು 21ನೇ ಶತಮಾನ ಅಂತ ಅಂದ್ಕೊಂಡ್ರೂ ಕೂಡ ಸುಮಾರು 80-90ರ ದಶಕದ ಕಥನ ಮಾರ್ಗವನ್ನ, ಅದರಲ್ಲಿ 3 ಮಾರ್ಗಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಜಯಂತ್ ಕಾಯ್ಕಿಣಿ, MS ಶ್ರೀರಾಮ್, ವಿವೇಕ್ ಶಾನುಭೋಗ, ಕೇಶವ ಮಳಿಗಿ, ಗಂಗಾಧರಯ್ಯ, ಮೊಗಳಿ ಗಣೇಶ್, H ನಾಗವೇಣಿ ಮತ್ತು ಅಂಬರೀಷ್ ನುಗ್ಡೋಣಿ, ಈ ಥರದ ಒಂದು ತಲೆಮಾರಿದೆ. ಆ ನಂತರದಲ್ಲಿ ಬರುವ ವಿಕ್ರಮ್ ಹತ್ವಾರ್, ರಮೇಶ್ ಬಾಬು, ವಸುಧೇಂದ್ರ, ಇಂದ್ರಕುಮಾರ್, ಗೊರವರ, ಹಾಲ್ಗೇರಿ, ರಮೇಶ್ ಮತ್ತು ಕಳಿಗಡನಾಥ್ ಗುಡ್ದೂರು, ಕನಕರಾಜು, ಈ ತಲೆಮಾರು ಇದೆ. ಇವರು ಆದ್ಮೇಲೂ ಇನ್ನೊಂದು ತಲೆಮಾರು ಹುಟ್ಕೊಂಡಿದೆ. ಅದು ನನ್ನ ಚರ್ಚೆಗೆ ಬರ್ತಾ ಇದೆ. ಅವರಲ್ಲಿ ಪ್ರಶಸ್ತಿಗಳು ಪಡ್ಕೊಂಡಿರ್ತಕ್ಕಂಥ ಅನೇಕರು ಇದ್ದಾರೆ. ಕಾವ್ಯ ಕಡಿಮೆ ಇದೆ. ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಹೊಸ ಭರವಸೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಸಂಪತ್ ಸಿರಿಮನೆ ಇದ್ದಾರೆ. ಆಮೇಲೆ ಸಂಗನಗೌಡ ಇದ್ದಾರೆ. ಆಮೇಲೆ ಮಧುವಯ್ಯನ್ ಇದ್ದಾರೆ. ಸಿದ್ದು ಸತ್ಯನನ್ನ ಇದ್ದಾರೆ. ಇನ್ನು ಅನೇಕರು ಪಟ್ಟಿ ಬೆಳೆಸ್ತಾ ಹೋದ್ರೆ ಅದು ಜಾಸ್ತಿ ಇದೆ. ಈ 3 ತಲೆಮಾರುಗಳಲ್ಲಿ ಇರುವ ಮತ್ತು ಅಕ್ಷಯ್ ಪಂಡಿತ್, ಈ 3 ತಲೆಮಾರುಗಳಲ್ಲಿ ಒಂದು
ಯಾವ್ಯಾವ ರೀತಿಯ ಭಿನ್ನತೆಗಳನ್ನು, ಅದು ಗ್ರಾಮವನ್ನು ಚಿತ್ರಿಸುವಾಗಲೂ ನಗರವನ್ನು ಚಿತ್ರಿಸುವಾಗಲೂ ಹೇಗೆ ವ್ಯತ್ಯಾಸಗಳಿದ್ದಾವೆ ಅನ್ನೋದು ಬಹಳ ದೀರ್ಘವಾದ ಚರ್ಚೆ ಇದೆ. ಅದನ್ನು ದೊಡ್ಡ ಲೇಖನದಲ್ಲಿ ನಾನು ಇದೆ ಕಳೆದ 2-3 ವರ್ಷಗಳಿಂದ ಓದಿದ ಟಿಪ್ಪಣಿ ಇಟ್ಕೊಂಡಿದ್ದೀನಿ. ಈ ಟೈಮಲ್ಲಿ ನನಗೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಕೆಲವು ಅಂಶಗಳನ್ನು ಮಾತ್ರ ನಾನು ಅಲ್ಲಿ ಪ್ರಸ್ತಾಪ ಮಾಡ್ತೇನೆ. ಈ 3 ಮಾರ್ಗಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಕಥನ ಆಶಯಗಳು ಅಂತಂದ್ರೆ, ಮನುಷ್ಯರನ್ನು ಕೇಂದ್ರಕ್ಕೆ ತರುವಾಗಿರೋ ಒಂದು ಒತ್ತಡಗಳಿವೆ ಮತ್ತು ಆಯಾ ಪ್ರಾದೇಶಿಕತೆಗೆ ಒಗ್ಗುವ ಗ್ರಾಮ ಚಿತ್ರಗಳನ್ನ ನಿರೂಪಿಸುವ ಒಂದು ಕ್ರಮ ಇದೆ. ಬದುಕಿನ ಕ್ರಮ ಮತ್ತು ಕಥೆಯ ಕಟ್ಟುವಿಕೆ, ಜಾತಿ ಮತ್ತು ಧರ್ಮಗಳು ಉಂಟು ಮಾಡುತ್ತಿರುವ ಕ್ಷೋಭೆ, ಬಹುರಾಷ್ಟ್ರೀಯ ಕಂಪನಿಗಳ ಬದುಕಿನ ತಲ್ಲಣಗಳು, ಕಾಲಮಾನಗಳ ನಡುವೆ ಉತ್ಪತ್ತಿಗೊಂಡ ತಾತ್ವಿಕತೆ ಇತ್ಯಾದಿ ವಿಚಾರಗಳಲ್ಲಿ ಈ 3 ಮಾರ್ಗಗಳು ಅಲ್ಲಲ್ಲಿ ಕಾಣಿಸ್ಕೊಳ್ತವೆ. ಈಚಿನ ಕಥೆಗಾರನಿಗೆ ಅನುಭವವನ್ನು ಕಲೆಯಾಗಿಸುವ ಕುಶಲತೆಯಲ್ಲಿ ಸಮಸ್ಯೆಗಳಿದ್ದೇವೆ, ಅದು ಬೆಳಗ್ಗೆಯಿಂದ ಬಂತು. ಆದರೆ ನಾವು ಕುಶಲತೆಯ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಹೋದ್ರೆ ಅವ್ರಿಗೆ ಹೆಚ್ಚು ನ್ಯಾಯವನ್ನು ಒದಗಿಸೋದಕ್ಕೆ ಆಗೋದಿಲ್ಲ ಅನ್ನೋದು ನನ್ನ ಮನಸ್ಸಲ್ಲಿದೆ. ವಸ್ತುವಿನ ಬಗ್ಗೆ ಮಾತಾಡ್ತಾ ಹೋದ್ರೆ ವೈವಿಧ್ಯತೆಯನ್ನು ಗುರುತಿಸಬೇಕಾಗುತ್ತೆ. ವೈವಿಧ್ಯತೆ ಇದ್ದೇ ಇದೆ. ಮುಖ್ಯವಾಗಿ ವಸ್ತುವನ್ನೇ ಕೇಂದ್ರವಾಗಿಟ್ಟುಕೊಂಡಾಗ ಈ ಮೇಲಿನ 2 ಮಾರ್ಗಗಳಿಗೆ ಕಂಪೇರ್ ಮಾಡಿದಾಗ ಇವರು ಸ್ವಲ್ಪ ಬೇರೆ ದಾರಿಗಳನ್ನ ಹಿಡಿದಿದ್ದಾರೆ ಅಂತ ಅನ್ಸುತ್ತೆ. ಕಥೆಯನ್ನ ವ್ಯವಸ್ಥಿತವಾಗಿ ಕಟ್ಟುವ ಬಗ್ಗೆ ನಮ್ಮ ಹೊಸತಲೆಮಾರಿಗೆ ಸಮಸ್ಯೆಗಳಿವೆ. ನಿರೂಪಣೆಯ ಬಗೆಯಲ್ಲಾಗಲಿ, ಅದನ್ನು ಅಂತ್ಯಗೊಳಿಸುವ ರೀತಿಯಲ್ಲಾಗಲಿ, ಹಿಂದಿನ ಸಾಂಪ್ರದಾಯಿಕ ಮಾತನಾಡಿದ ತಂತ್ರ, ಕ್ರಾಫ್ಟ್ಮನ್ಶಿಪ್ ಅಂತ ಏನು ಕರಿತೀವಿ, ಅದರಲ್ಲಿ ಅವ್ರಿಗೆ ಸಮಸ್ಯೆಗಳಿದ್ದೇ ಇವೆ. ಆದರೆ ಅವರು ಅದರ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಅವ್ರು ಗಮನ ಕೊಡ್ತಾ ಇರೋದು ನನ್ನ ಅನುಭವವನ್ನು ಈಗ ಹೇಗೆ ಭಾಷೆಯಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಅವರ ಉದ್ದೇಶ ಇದೆ. ಇದು ಈಚಿನವರಿಗೆ ಅನುಭವವನ್ನು ಬರೀ ಹೇಳಿದರೆ ಮಾತ್ರ ಕಥೆಯಾಗುತ್ತದೆ ಎಂಬ ಭಾವನೆ ಇದ್ದಂತಿದೆ. ಈಗಿನವರು ಹೊಸ ಪ್ರಯೋಗವನ್ನು ನಡೆಸಬೇಕಾದ್ರೆ ಬಹುಶಃ 2 ದಾರಿಗಳನ್ನು ಅವರು ಬಳಸ್ಕೊಳ್ಬಹುದು ಅಂತ ಅನ್ಕೊಂಡು. ಒಂದು, ಈ ಮಾಸ್ತಿಯವರ ಕಥೆಗಳ ಬಗ್ಗೆ ಯಶವಂತ್ ಚಿತ್ತಾಳರು ಒಂದು ಪ್ರಸ್ತಾವನೆಯನ್ನ ಬರೀತಾರೆ, ಬಹಳ ಚೆನ್ನಾಗಿದೆ ಪ್ರಸ್ತಾವನೆ. ಅದರಲ್ಲಿ ಅವರೊಂದು ಕ್ರಾಫ್ಟ್ಮನ್ಶಿಪ್ ಬಗ್ಗೆ ಒಂದು ಮಾತು ಹೇಳ್ತಾರೆ. ಈ ನವೋದಯ ಕಾಲಮಾನದಲ್ಲಿ ಕತೆ ಹೇಳುವ ದಾರಿಯಲ್ಲಿತ್ತು, ನಮ್ಮ ಕಾಲಕ್ಕೆ ಅಂದ್ರೆ ಅವರು ನವ್ಯದ ಕಾಲದಲ್ಲಿದ್ದು, ನವ್ಯದ ಕಾಲಕ್ಕೆ ಅದು ಕಟ್ಟುವ ದಾರಿಗೆ ಹೊರಳಿತು ಅನ್ನೋ ಮಾತನ್ನ ಹೇಳ್ತಾರೆ. ಇದನ್ನ 90ರ ದಶಕದ ಕಥೆಗಾರರು ಸ್ವಲ್ಪ ಮಟ್ಟಿಗೆ ಕಟ್ಟುವ ದಾರಿಯನ್ನ ಹೆಚ್ಚು ಆರಿಸಿಕೊಂಡ್ರು, ಹೇಳುವುದಕ್ಕೆ ಬದಲಾಗಿ. ಆದ್ರೆ ಹೊಸಬ್ರಿಗೆ ಇವೆರಡೂ ಶಬ್ದಗಳು ಗೊತ್ತಿವೆ, ಆದ್ರೆ ಅದನ್ನು ಹೇಗೆ ನಿರೂಪಣೆಯಲ್ಲಿ ಒಡಮೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಿಲ್ಲ ಅಂತ ನನ್ಗೆ ಅನಿಸಿದೆ. ಸುಮಾರು ಕಥೆಗಾರರ ಬಗ್ಗೆ ನಾನು ಹೇಳಿದೆ. ಕೆಲವ್ರಿಗೆ ಹೇಳ್ತಾ ಇರ್ತಾರೆ, ಆದರೆ ಕಥೆಯನ್ನ ನಾನು ಹೇಗೆ ಎಂಡ್ ಮಾಡಬೇಕು, ಭಾಷೆಯನ್ನ ಹೇಗೆ ನಿರೂಪಣಾ ತಂತ್ರಕ್ಕೆ ಒಗ್ಗಿಸ್ಕೋಬೇಕು ಅನ್ನೋದ್ರಲ್ಲಿ ಅವ್ರಿಗೆ ಸಮಸ್ಯೆಗಳಿಲ್ಲ. ಹೊಸದಾಗಿ ಪ್ರಯೋಗ ಮಾಡಬೇಕು ಅನ್ನೋದಾದ್ರೆ ಚಿತ್ತಾವರು ಹೇಳಿರೋ ಹಾಗೆ ಹೇಳುವಿಕೆ ಮತ್ತು ಕಟ್ಟುವಿಕೆ ಇವೆರಡನ್ನು ಬ್ಲೆಂಡ್ ಮಾಡಿದಾಗ ಅವರು ಹೊಸ ಆಶಯಕ್ಕೆ ತಕ್ಕ ಹಾಗೆ ಕಥೆಯನ್ನ ರೂಪಿಸಬಲ್ಲರು. ಅದರಲ್ಲಿ ಎಕ್ಸೆಪ್ಷನ್ ಕೆಲವರು ಹೇಳ್ಬೋದು, ಆಮೇಲೆ ಬರ್ತೀನಿ ಅದಕ್ಕೆ. ಇದರಲ್ಲಿ ಯಾವುದೇ ಕಾಲಮಾನದ ಕಥೆಗಾರನಿಗೆ ಒಂದು ಘಟನೆಯನ್ನ, ಸಂಗತಿಯನ್ನ, ಒಟ್ಟಾರೆ ಅನುಭವವನ್ನ ದರ್ಶನವಾಗಿಸುವ ಒಂದು ಹೊಣೆಗಾರಿಕೆ ಇದ್ದೇ ಇರುತ್ತೆ. ಕಥೆಗಾರನಿಗೆ ವರ್ತಮಾನ ಮತ್ತು ಭೂತಗಳು ಯಾವಾಗಲೂ ಕೂಡ ಅವು ಅಗ್ನಿಕುಂಡಗಳೇ ಆಗಿರ್ತವೆ. ಏಕೆಂದರೆ ಅನುಭವಗಳಿಗೆ ಸೃಜನಶೀಲ ಸ್ಪರ್ಶ ದೊರಕದಿದ್ದರೆ ತಾನಾಗಿಯೇ ಅವು ಕಳೆಗುಂದುತ್ತಾ ಹೋಗ್ತವೆ. ಈ ಹಿನ್ನೆಲೆಯಲ್ಲಿ ಈಚಿನ ಕಥೆಗಾರರನ್ನ ನಾವು ಶ್ರದ್ಧೆಯಿಂದ ಓದಿದಾಗ ಕೆಲವು ವಸ್ತುಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಅದನ್ನು ನಾನು ಹೀಗೆ ಪಟ್ಟಿ ಮಾಡಿದ್ದೇನೆ. ಬದುಕಿನ ಅನಿರೀಕ್ಷಿತ ತಿರುವುಗಳು ಒಂದನೇದು, ಕೆಲವು ಅನೇಕ ಕಥೆಗಾರರಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಎರಡನೇದು, ಹಳ್ಳಿ ನಗರಗಳ ಗೆರೆಗಳ ದ್ವಂದ್ವ ಮತ್ತು ಸಂಘರ್ಷ. ಮೂರನೇದು, ಮನುಷ್ಯನ ಮಾನಸಿಕ ಕ್ಷಿಪ್ರ ತಿರುವುಗಳು. ಉದ್ಯೋಗ ಹೊಸದಾಗಿ ಸೇರಿಕೊಳ್ಳುತ್ತಿರುವ
ಮತ್ತು ಹೊಸತನದ ಉದ್ಯೋಗಗಳು ಒಡ್ಡುತ್ತಿರುವ ಒತ್ತಡಗಳು ಮತ್ತು ಮಾನಸಿಕ ಸಂಘರ್ಷಗಳು. ಇದರ ನಡುವೆ ನಾನಾಗಲೇ ದಲಿತ ಬಂಡಾಯ ಅಂತ ಹೇಳಿದೆ, ಅದನ್ನು ಮೀರಿದ ಮರುರೂಪ ಪಡೆಯುತ್ತಿರುವ ಜಾತಿಯ ಕ್ರೂರತೆಗಳು, ಇದನ್ನ ನವ ಅಸ್ಪೃಶ್ಯತೆ ಅಂತಲೂ ಕರೀಬಹುದು. ಇದನ್ನು ಇನ್ನೊಂದು ದೇಶದ ಗಡಿಯನ್ನು ಮೀರಿ ಹೊಸ ಬದುಕಿಗೆ ಒಗ್ಗಿಕೊಳ್ಳಲಾರದ ಒಂದು ಸ್ಥಿತಿಗಳು, ಜೀವಗಳಿವೆ. ಧಾರ್ಮಿಕವಾಗಿ ಮನುಷ್ಯ ಕಾಡುತ್ತಿರುವ ಸಮಸ್ಯೆಗಳು ಅಲ್ಲಿವೆ. ವೃತ್ತಿಪಲ್ಲಟ ಮತ್ತು ಸಂಕರಗೊಂಡ ಬದುಕು, ಇದು ಬಹಳ ಮುಖ್ಯವಾದ ಪಾಯಿಂಟ್ ಈಗಿನ ಕಥೆಗಾರಲ್ಲಿ ಬರ್ತಕ್ಕಂಥದ್ದು. ವೃತ್ತಿಪಲ್ಲಟ ಮತ್ತು ಸಂಕರಗೊಳ್ಳುತ್ತಿರುವ ಆ ಕತೆ ಇದ್ದಕ್ಕಿದ್ದಾಗೆ ಗ್ರಾಮದಿಂದ ನಗರಕ್ಕೆ ಶಿಫ್ಟ್ ಆಗುತ್ತೆ, ಮತ್ತೆ ನಗರದಿಂದ ಪುನಃ ವಾಪಸ್ ಹಳ್ಳಿ ಕಡೆ ಹೋಗುವಂಥದ್ದು. ಮಧುವಯ್ಯನ್ ಅವರ ಕಥೆ, ಆ ಥರದ ಒಂದು ಕಥೆ ಇದೆ. ವಲಸೆಯ ಬದುಕಿನ ಸ್ಥಿತಿಗತಿಗಳು, ಈಗಿನ ಕಥಾಲೋಕವನ್ನ ಆವರಿಸಿರ್ತಕ್ಕಂಥ ಕೆಲವು ಅಂಶಗಳನ್ನ ಇಲ್ಲಿ ಪಟ್ಟಿ ಮಾಡಿ. ಇದರಲ್ಲಿ ವಲಸೆ ಮತ್ತು ಸಂಕರ ಮೇಲೆ ಹೇಳಿರುವ ಎಲ್ಲ ಆಶಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಣ್ಣ ಪರಿಕಲ್ಪನೆ. ಗ್ರಾಮದಿಂದ ಹಳ್ಳಿಗೆ ಗಡಿ ಮೀರಿದ ಸ್ಥಿತಿ ಏನಾಗಿದೆ ಇವತ್ತು ಅಂದ್ರೆ, ನಾವು ನವೋದಯದಲ್ಲಿ ಗ್ರಾಮ ಚಿತ್ರವನ್ನು ನೋಡಿದ್ವಿ, ಆನಂತರದಲ್ಲಿ ಬಂದ ಕಥೆಗಾರರಲ್ಲಿ ನವ್ಯದಲ್ಲಿ ಗ್ರಾಮ ಚಿತ್ರವನ್ನು ನೋಡಿದ್ವಿ, ಅಸ್ತಿತ್ವವಾದ ಅಂತ ಕರೆದ್ವಿ, ಮೇಡಮ್ ಬೆಳಿಗ್ಗೆ ಅಸಂಗತ ಅಂತ ಕರೆದ್ರು. ಇವೆಲ್ಲವನ್ನು ಅವರಲ್ಲಿ ಇವೆಲ್ಲ ಅಂಶಗಳು ಹೊಸ ಕಥೆಗಾರನಲ್ಲಿ ಕಾಣಿಸ್ಕೊಳ್ತಾ ಇದಾವ ಅಂತ ಕೇಳಿದ್ರೆ ಅಸ್ಪಷ್ಟವಾಗಿರ್ಬೇಕು. ಕಾಣಿಸ್ಕೊಳ್ತಾ ಇರುವ ರೀತಿ ಬೇರೆ ಆಗಿದೆ. ಈಗ ಉದಾಹರಣೆಗೆ ಬಾಲ್ಯದ ಅನುಭವಗಳನ್ನ ನಾರಾಯಣ ಸ್ವಾಮಿ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ, ಬಾಲ್ಯವನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅಂತ. ಆದರೆ ಮಂಜು ನಾಯಕ ಚೇಳು, ಪದ್ಮಾ ಭಟ್ ಶೇವ್ಕರ್, ಅನಿಲ್ ಗುನ್ನಾಪುರ ಮತ್ತು ಇತರರು, ಇವರೆಲ್ಲರ ಬಾಲ್ಯದ ಅನುಭವಗಳು ಅಲ್ಲಿಯೇ ಕ್ರಿಯೇಟ್ ಆಗ್ತಾ ಇಲ್ಲ. ಅವರು ಸುಮಾರು 25 ವರ್ಷಗಳ ಹಿಂದಿನ ಅನುಭವವನ್ನ, ಬಾಲ್ಯದ ಅನುಭವವನ್ನು ಮಾತ್ರವೇ ಅಲ್ಲಿ ನಗರದಲ್ಲಿ ಇದ್ದು ಹೇಳ್ತಾ ಇದ್ದಾರೆ ಅಷ್ಟೇ ಅವರು. ಹಾಗೆ ಹೇಳುವಾಗ ಒಂದು ತಲ್ಲಣ ಅಂತ ಹೇಳಿದೆ, ನವ್ಯರು ಚಿತ್ರಿಸಿದ ಅಡಲಸೆಂಟ್ ಯುವಕರ ತಲ್ಲಣಗಳಿಗೂ ಇವರ ತಲ್ಲಣಗಳಿಗೂ ವ್ಯತ್ಯಾಸ ಇದೆ. ಏನು ಅಂತಂದ್ರೆ, ಅದು ಹಿಂದೆ ಬೇರೆ ತರದ ಅಸ್ತಿತ್ವವಾದಿ ಅಥವಾ ಒಂದು ಐಡಿಯಾಲಜಿ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಇವರ ಕಥೆಗಳಲ್ಲಿ ಬರತಕ್ಕಂಥ ಬಾಲ್ಯವನ್ನ ಯಾವುದೇ ಐಡಿಯಾಲಜಿ ಇಟ್ಕೊಂಡು ಚರ್ಚೆ ಮಾಡಿದೆ, ಅದು ಕೇವಲ ವೃತ್ತಿಪಲ್ಲಟದಿಂದ ಮತ್ತು ಕಳೆದು ಹೋದ ಬಾಲ್ಯದ ಅನುಭವವನ್ನು ಮತ್ತೆ ಅವರು ನಿರೂಪಿಸ್ತಾ ಇದ್ದಾರೆ. ಇಷ್ಟು ಮಾತ್ರ ಹೇಳಬಹುದು. ಅಲ್ಲಿ ಪದ್ಮನಾಭ್ ಭಟ್ ಆಗಲಿ ಮಂಜುನಾಥ್ ಅವರ ಕೆಲವು ಕಥೆಗಳಲ್ಲಿ ಮಾತ್ರ ಆಚರಣೆಗಳ ಮೂಲಕ ಬಾಲ್ಯ ಇದೆ, ಆದರೆ ನಗರಕ್ಕೆ ಬಂದ ಮೇಲೆ ನನ್ನ ಬಾಲ್ಯವನ್ನು ಹೇಗೆ ಕಳ್ಕೊಳ್ತಾ ಇದ್ದೀನಿ ಅನ್ನುವ ಒಂದು ಅಂಶ ಇದೆ. ಇನ್ನೂ ಕೆಲವರ ಕಥೆಗಳಲ್ಲಿ ಬಾಲ್ಯ ಅನ್ನುವುದು ಕೇವಲ ಒಂದು ಮಾಹಿತಿಯಾಗಿ ಕಾಣಿಸ್ಕೊಳ್ಳುತ್ತೆ ವಿನಃ ಅದು ಒಂದು ಡೆನ್ಸಿಟಿ ಆಗಿತ್ತು, ಒಂದು ಸಾಂದ್ರತೆಯ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತಿಲ್ಲ. ಇದು ಬಹಳ ಮುಖ್ಯವಾದ. ಯುವಕರ ತಲ್ಲಣೆಗಳನ್ನ ಮತ್ತೆ ನಾನು ಇನ್ನೊಬ್ರು ದಾದಾಪೀರ್ ಅಂತ ಅವರು ಅದರಲ್ಲಿ ಹೇಳ್ಬಹುದು. ಅವರು ಅಂಥವರ ಕಥೆಗಳಲ್ಲಿ ಈ ನಗರ ಅಂತಕ್ಕಂಥದ್ದು ಒಂದು ಪ್ಲಾಟ್ಫಾರ್ಮ್ ಮಾತ್ರ ಆಗಿದೆ ಅಷ್ಟೇ ವಿನಃ ಒಂದು ದೊಡ್ಡ ಮಟ್ಟದ ಆಶಯಗಳನ್ನ ಅವರು ಇನ್ನೂ ಚಿತ್ರಿಸುವ ಮಾಗುವಿಕೆಯ ಹಂತದಲ್ಲಿ ದಾದಾಪೀರ್ ತರದವರು ಮತ್ತು ಇನ್ನೂ ಬೇರೆ ತರದವರು ನಮ್ಗೆ ಅಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಗ್ರಾಮದ ಚಿತ್ರ ಹೇಗೆ ಸ್ವಲ್ಪ ಹೊರಳಿದೆ ಅಂತಂದ್ರೆ, ಅವರು ಉದ್ಯೋಗವನ್ನು ಪಡೆದು ನಗರಕ್ಕೆ ಬಂದ ಮೇಲೆ ಆ ನಗರದ ಅನುಭವಗಳನ್ನು ಮತ್ತು ಕಳೆದು ಹೋದ ಗ್ರಾಮದ ಕೆಲವು ಅನುಭವಗಳನ್ನ ಇಲ್ಲಿ ನರಳಾಟದ ಒಂದು ಚಿತ್ರದ ಮೂಲಕ ಅವರು ಚಿತ್ರಿಸುತ್ತಾರೆ ವಿನಃ ದೊಡ್ಡ ಮಟ್ಟದ ದರ್ಶನ ಅಲ್ಲಿ ನಮಗೆ ಕಾಣಿಸುವುದು ಕಡಿಮೆ ಅಂತ ಹೇಳ್ಬೋದು. ಇದನ್ನ ನಾವು ಏಕಾಏಕಿ ಜಾಗತೀಕರಣದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚಿತ್ರಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನೊಂದು, ಹಳ್ಳಿಯ ಆತ್ಮವನ್ನ ನುಂಗುತ್ತಿರುವ ಮಾರುಕಟ್ಟೆಯ ಸ್ಥಿತಿಗಳು ಕೂಡ ಇವರಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಹೋಗ್ತವೆ. ಇವೆಲ್ಲ ಕಥೆಗಳಲ್ಲಿ ಕೆಲವರು, ಈಗ ಸಂಪತ್ ಸಿರಿಮನೆ ಮತ್ತು ಪದ್ಮಾ ಭಟ್ ಶೇವ್ಕರ್ ಆಗಲಿ, ಇಂದ್ರ ಕುಮಾರ್ ಆಗಲಿ, ರಮೇಶ್ ಬಾಬು ಅವರ ಕಥೆಗಳಲ್ಲಿ ಹೇಳಿದ್ದಾರೆ, ಸಂಬಂಧಗಳ, ಅದರಲ್ಲೂ ರಕ್ತ ಸಂಬಂಧಗಳ ಚದುರುವಿಕೆ
ಮತ್ತು ಭಾವುಕತೆಯ ನಾಶವನ್ನ ಹಿಡಿತಾ ಇದರ ಒಂದು ಸಂಕೇತ ನಮಗೆ ಕಾಣಿಸ್ಕೊಳ್ಳುತ್ತೆ. ಕೊನೆಯ ಮಟ್ಟಕ್ಕೆ ಅವ್ರು ಇನ್ನೂ ಬರಿತಾ ಇರೋದ್ರಿಂದ ದೊಡ್ಡ ಮಟ್ಟದ ತೀರ್ಮಾನಕ್ಕೆ ಬರೋದಕ್ಕೆ ಅಲ್ಲಿ ಸಾಧ್ಯವಿರೋದಿಲ್ಲ. ಒಂದು ಅಂಶವನ್ನ ಅಲ್ಲಿ ಹೇಳ್ಬೋದು, ಏನಂತಂದ್ರೆ ಸಂಬಂಧಗಳ ಬಿರುಕುಗಳು ಮತ್ತು ಭಾವುಕತೆಯ ನಾಶ, ಇದನ್ನ ಹೇಳ್ಬೋದು. ಇದರ ನಡುವೆಯೇ ಅವರು ಹುಡುಕ್ತಾ ಇರೋದು ಕಳೆದು ಹೋದ ಮೌಲ್ಯಗಳನ್ನ ಹುಡುಕ್ತಾ ಇದ್ದಾರೆ. 90ರ ದಶಕದ ಕಥನದ ಗ್ರಾಮವನ್ನು ಚಿತ್ರಿಸಿದ ರೀತಿಗೂ ನಾಗಲೇ ಹೇಳಿದ ಈಗಿನ ಕಥೆಗಾರರು ಚಿತ್ರಿಸುತ್ತಿರುವ ರೀತಿಗಳಿಗೂ ವ್ಯತ್ಯಾಸ ಇದೆ. ಈಗ ಸ್ವಲ್ಪ ನಾನು ದಲಿತ ಐಡೆಂಟಿಟಿ ಅಂತ ಏನು ಕರೆದ್ರು ಬೆಳಿಗ್ಗೆಯಿಂದ ಜಾತಿಯ ಕ್ರೂರತೆಗಳನ್ನ ಮತ್ತು ಇದನ್ನ ನವ ಅಸ್ಪೃಶ್ಯತೆ ಅಂತ ನಾನು ಕರೆದು ಒಂದು 2-3 ಕಥೆಗಾರರನ್ನ ಇಲ್ಲಿ ಹೇಳಿದ್ರು. ಗುರುಪ್ರಸಾದ್ ಕಂಟಿಲ್ಗೆರೆ, ದಯಾನಂದ್ ಮತ್ತು ಗೋವಿಂದ ರಾಜು, ಸ್ವಾಮಿ ಪೊನ್ನಾಚಿ, ಇನ್ನಿತರ ಕೆಲವು ಕಥೆಗಾರರಲ್ಲಿ ಹೊಸ ಬಗೆಯ ಶಿಕ್ಷಣ ಕ್ರಮಗಳು ಮತ್ತೆ ಹಳ್ಳಿಯ ಗ್ರಾಮವನ್ನು ಎಚ್ಚೆತ್ತಿದ ರೀತಿ ಮತ್ತು ಅಲ್ಲಿ ಅವರು ಗ್ರಹಿಸ್ತಾ ಇರ್ತಕ್ಕಂಥ ಹೊಸ ಬಗೆಯ ಕಾಣಿಸಿಕೊಳ್ಳಲಾರದ ಅಸ್ಪೃಶ್ಯತೆಯ ಆಯಾಮಗಳನ್ನ ಗುರುಪ್ರಸಾದ್ ತರದವರು ಚಿತ್ರಿಸ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಕೆಲವು ಸಮಸ್ಯೆಗಳು ಇರಬಹುದು, ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಿದ್ದೇನೆ. ದಲಿತ ಬದುಕಿನ ಶಕ್ತಿ ಮತ್ತು ಬಿರುಕುಗೊಳ್ಳುತ್ತಿರುವ ಜಾಡುಗಳನ್ನ ಗುರುಪ್ರಸಾದ್ ತರದವರು ಹೇಳ್ತಾ ಇದ್ದಾರೆ. ಅವರು ಇತ್ತೀಚಿನ ಕಾದಂಬರಿ ದಲಿತ ಆತ್ಮ ಮರು ಅವಲೋಕನದ ಬಗ್ಗೆ ಇರ್ತಕ್ಕಂಥ ಒಂದು ಅಟ್ರಾಸಿಟಿ ಅನ್ನೋ ಕಾದಂಬರಿ ಕೂಡ ಬಂದಿದೆ. ಅಂದ್ರೆ ಹಿಂದೆ ಸಿದ್ಧಲಿಂಗನವರು ಅಥವಾ ದೇವನೂರು ಮಹಾದೇವ ಇವರು ಚಿತ್ರಿಸುತ್ತಿದ್ದ ದಲಿತ ಒಂದು ರೀತಿಗೂ ಆ ಕಾಲಕ್ಕೆ ಅದು ಅಗತ್ಯ ಇತ್ತು. ಆದರೆ ಈ ತಲೆಮಾರು 3 ತಲೆಮಾರುಗಳ ಶಿಕ್ಷಣವನ್ನ ಬೇರೆ ರೀತಿಯಲ್ಲಿ ಪಡ್ಕೊಂಡಿದ್ರಿಂದ ಅವರು ದಲಿತ ಐಡೆಂಟಿಟಿಯನ್ನ ತೋರಿಸ್ಕೊಳ್ಳೋದಕ್ಕೂ ಮತ್ತು ಈಗಿನ ಹಳ್ಳಿಯ ಒಳ ರಾಜಕಾರಣ ಮತ್ತು ಅಲ್ಲಿ ಅಸ್ಪೃಶ್ಯತೆ ಪಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳನ್ನ ಚಿತ್ರಿಸುತ್ತಿರುವ ರೀತಿಗೂ ಬೇರೆ ಆಯಾಮಗಳನ್ನ ಅವರೇ ಕಂಡುಕೊಳ್ತಾ ಇದ್ದಾರೆ. ಚಾಕರಿ ಅನ್ನೋ ಕಥೆ ಆಗಿರ್ಬೋದು, ನಮ್ಮ ನಗರದಲ್ಲಿ ಜಾತೀಯತೆಯನ್ನ ಗುರುತಿಸುವಾಗ ದಯಾನಂದ್ ಅವರ ಒಂದು ಕಥೆಗಳಾಗಿರ್ಬೋದು, ಅವೆಲ್ಲವೂ ಹರಿಜನ ಅನ್ನುವ ಒಂದು ಪದ ಆತನನ್ನ ಯಾವುದೋ ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವ ರೀತಿಯನ್ನ ಒಂದು ಕತೆ ಹೇಳುತ್ತೆ. ಅಂದ್ರೆ ಇವರೆಲ್ಲರೂ ಕೂಡ ಹಿಂದಿನ ದಲಿತ ಕ್ರಮಗಳಿಗೂ ಈಗಿನ ದಲಿತ ಕ್ರಮಗಳಿಗೂ ನಾವು ವ್ಯತ್ಯಾಸವನ್ನು ಕಂಡುಕೊಳ್ಳೋದಕ್ಕೆ ಕೆಲವು ವಸ್ತುವನ್ನ ಕೊಡ್ತಾ ಇದ್ದಾರೆ. ಅದನ್ನ ನಾನು ನಗರ ಜಾತೀಯತೆ ವಾಟ್ಸ್ ಇನ್ ಎ ನೇಮ್ ಅಂತ ಕತೆ ಹೆಸರು, ದಯಾನಂದ್ ಅವರು. ಇದೆಲ್ಲ ಓದಿದಾಗ ದಲಿತತ್ವದ ಸಾಧನೆಗಳನ್ನ ನಾವು ಹೊಸ ತಲೆಮಾರಿನಲ್ಲಿ ಯಾವ ರೀತಿ ಗುರುತಿಸಬೇಕು ಅಂತ ಹೇಳುವಾಗ್ಲೂ ಮತ್ತೆ ಪರಂಪರೆಗೆ ಹೋಗ್ಬೇಕಾಗುತ್ತೆ. ಅದನ್ನ ಬಿಡುಬೀಸಾಗಿ ನಾನು ಹೇಳಲಾರೆ ಅವರ ಸಾಧನೆಗಳು ಏನು ಅಂತ. ಆದರೆ ಇಲ್ಲಿ ಅಂಬೇಡ್ಕರ್ ಹೇಳಿರುವ ಅಂಬೇಡ್ಕರ್ ವಾದ ಅಂತ ಹೇಳಿದ್ದೇನೆ, ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ. ಅಲ್ಲಿನ ಕೆಲವು ಪಾತ್ರಗಳಲ್ಲಿ ಶಿಕ್ಷಣ ಇರುತ್ತೆ, ಹೋರಾಟ ಇರಲ್ಲ. ಇನ್ನು ಕೆಲವು ಪಾತ್ರಗಳಿಗೆ ಶಿಕ್ಷಣ ಹೋರಾಟ ಎರಡೂ ಇರುತ್ತೆ, ಸಂಘಟನೆ ಇರುತ್ತೆ. ಸೊ ಈ ದ್ವಂದ್ವ ಈಚಿನ ಒಂದು ದಲಿತ ಐಡೆಂಟಿಟಿ ಅಂತ ನಾವೇನು ಕರಿತೀವಿ ಅದರಲ್ಲಿ ಇದೆ. ಒಂದು ಕತೆ ಇದರಲ್ಲಿ ನನಗೆ ಈ ಶತಮಾನದ ಒಂದು ಸಾಧನೆ ದಲಿತ ಕತೆ ಅಂತ ಅನಿಸಿದ್ದು ನನಗೆ ಸ್ವಾಮಿ ಪೊನ್ನಾಚಿಯ 16 ಕವನದ ಮನೆ. ಅದರಲ್ಲಿ ಹೆಸರು ಪರಮೇಶಿ ಅಂತ ಕಾಣುತ್ತೆ. ಅವನು ಶಿಕ್ಷಣವನ್ನು ಪಡೆದು ಗ್ರಾಮದ ವಿವೇಕವನ್ನು ಪಡೆದು ಅಲ್ಲಿನ ಸ್ಥಳೀಯ ಒಂದು ಶಿಕ್ಷಣವನ್ನು ಪಡೆದು ಆಮೇಲೆ ಅದೇ ಗ್ರಾಮಕ್ಕೆ ಅವನು MLA ಆಗಿ ಬರ್ತಾನೆ. ಆವಾಗ ಅದೇ ಗೌಡ ಅವನನ್ನ ಒಳಗಡೆ ಬಿಟ್ಕೊಳ್ತಾನೆ, ಮನೆ ಒಳಗಡೆ ಬಿಟ್ಕೊಳ್ತಾನೆ. ಆ ಕತೆ ಸ್ವಲ್ಪ ಮಟ್ಟಿಗೆ ಈ ತಲೆಮಾರಿನ ಬೇರೆ ತರದ ಶಿಫ್ಟ್ ಅನ್ನ ಪಡ್ಕೊಳ್ಳೋ ತರ ಮಾಡಿದ್ರು. ಯಾಕೆ ಕಥೆಯಿಂದ ಮತ್ತೆ ನಾನು ಹೇಳಿದ್ರೆ ಅವರು ಕೂಡ ಆ ಕಥೆಯ ಮಟ್ಟಿಗೆ ಅದು ನಾನು ಹೇಳ್ತಾ ಇದ್ದೀನಿ. ಉಳಿದ ಕಥೆಗಳ ಬಗ್ಗೆ ನನಗೆ ಅಷ್ಟೊಂದು ಇದಿಲ್ಲ. ಅಲ್ಲಿ ಶಿಕ್ಷಣ ಮತ್ತು ಹೋರಾಟ ಸಂಘಟನೆ 3 ಕೂಡ ಆ ಕತೆ ಗೆಲ್ಲಿಸಿದೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತೇನೆ. ಇನ್ನು ಉತ್ತರ ಕರ್ನಾಟಕದ ಭಾಗದ ಕಥೆಗಾರರಿಗೆ ಬಂದಾಗ ಅಲ್ಲಿಯೂ ಕೂಡ ಅಮರೇಶ್ ಗುಡೋಣಿ ಅವರ ದಾರಿವನ್ನ ಬಿಡಿಸ್ಕೊಂಡು ಬರೆಯೋದಕ್ಕೆ ಹೊಸಬ್ರು ಕೆಲವರು ಟ್ರೈ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು
ಅವರ ನೆರಳಿನಲ್ಲಿಯೇ ಇದೆ. ಇನ್ನು ಕೆಲವರು ಪದ್ಮನಾಭ ಭಟ್ ತರದವರು ಮತ್ತೆ ಕಾವ್ಯ ಕಡಿಮೆ ತರದವರು, ಅವ್ರಿಗೊಂದು ವ್ಯಕ್ತಿ ಇವರು ಜಯಂತ್ ಕಾಯ್ಕಿನೇ ಅಡ್ಡ ಬರ್ತಾರೆ. ಅವ್ರಿಗೆ ಒಂದು ನಿರೂಪಣೆ ಹೇಳುವ ರೀತಿಯಲ್ಲಿ ಆಗಲಿ ಮತ್ತು ಭಾಷೆಯನ್ನು ಬಳಸೋದ್ರಲ್ಲಾಗಲಿ. ಒಂದು ಕಥೆಗಾರರಿಗೆ ಹೇಳೋದೇನಂತಂದ್ರೆ, ಸೊ ಈ ಕಾವ್ಯ ಕಡಿಮೆ ಮತ್ತು ಪದ್ಮನಾಭ ಭಟ್ ತರದವರು ಜಯಂತ್ ಕಾಯ್ಕಿಣಿಯ ನೆರಳಿಂದ ಬಿಡಿಸ್ಕೊಳ್ಬೇಕಾಗುತ್ತೆ. ಉತ್ತರ ಕರ್ನಾಟಕದ ಕೆಲವು ಭಾಗದವರು ಅಮರೇಶ್ ನುಗ್ರೋಣಿ ಅವರ ನಿರೂಪಣಾ ಕ್ರಮದಿಂದ ಬಿಡಿಸ್ಕೊಂಡ್ರೆ ಕೆಲವರು ಬಿಡಿಸ್ಕೊಂಡಿದ್ದಾರೆ. ಮುದಿರಾಜ್ ತರದವರು ಮತ್ತೆ ಅಮರೇಶ್ ಬಿನವಾರ್ ತರದವರು, ಶರಣಬಸವ ಗುಡದಿನ್ನಿ, ಆಮೇಲೆ ಸಿದ್ದು ಸತ್ಯಣ್ಣನವರು, ನಾಗರಾಜ್ ಕೋರಿ ಈ ತರದವರು ಕೆಲವರು ಬಿಡಿಸ್ಕೊಂಡ್ರು ಕೂಡ ಅವ್ರಿಗಿರೋ ಸಮಸ್ಯೆ ಏನಂತಂದ್ರೆ ಮತ್ತೆ ಅಮರೇಶ್ ನುಗ್ರೋಣಿ ಕಟ್ಕೊಡ್ತಾ ಇರ್ತಕ್ಕಂಥ ಜಗತ್ತಿಗೆ ವಾಪಸ್ ಹೋಗ್ತಾ ಇದೆ. ಸೊ ಹಾಗಾದ್ರೆ ಅವರ ಸ್ವಂತಿಕೆ ಏನು? ನಮ್ಮ ಕಾಲದ ಒತ್ತಡಗಳನ್ನ, ನಮ್ಮ ಕಾಲದ ಅನುಭವಗಳನ್ನ ಅಥವಾ ತಮ್ಮ ಅನುಭವಗಳನ್ನ ಹೊಸ ರೀತಿಯಲ್ಲಿ ನಾನು ಹೊಸ ನುಡಿಗಟ್ಟಿನಲ್ಲಿ ಹೇಗೆ ನಾನು ಪ್ರೆಸೆಂಟ್ ಮಾಡಬೇಕು ಅನ್ನೋದು ಅವ್ರಿಗಿರುವ ಸಮಸ್ಯೆ. ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಕಥೆಗಾರರಿಗೆ ಹಳೆಯ ವಸ್ತುಗಳು ಅಂತಂದ್ರೆ ಅಲ್ಲಿ ಕೋಮು ಸಾಮರಸ್ಯ ಮತ್ತೆ ಅದೇ ಕೋಮು ಸಾಮರಸ್ಯವನ್ನ ಅಥವಾ ಕೋಮು ಸಂಬಂಧಿತ ವಸ್ತುವನ್ನ ಅವರಿಗಿಂತ ಹಿಂದಿನ ತಲೆಮಾರುಗಳಿಗಿಂತ ನಾನು ಭಿನ್ನವಾಗಿ ಹೇಗೆ ಹೇಳಬಲ್ಲೆ ಅದನ್ನು ತಿಳ್ಕೊಬೇಕಾಗುತ್ತೆ. ಮತ್ತು ಹೊಸ ಗ್ರಾಮದ ಸ್ಥಿತಿಯನ್ನ ಹೇಗೆ ಹೇಳಬೇಕು ಅನ್ನೋದನ್ನು ಅವರು ಅರಿಬೇಕಾಗುತ್ತೆ. ಮೌಖಿಕ ತಂತ್ರವನ್ನ ಅನುಸರಿಸ್ಕೊಂಡ್ರೆ ನಾನು ಕಾವ್ಯದಲ್ಲಿ ಇದುವರೆಗೆ ಬಂದಿರತಕ್ಕಂಥ ಮೌಖಿಕ ತಂತ್ರಕ್ಕಿಂತ ಭಿನ್ನವಾಗಿ ಕಥನ ತಂತ್ರಕ್ಕೆ ನಾನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಅವ್ರಿಗೆ ಅರಿವಿರಬೇಕಾಗ್ತದೆ. ಆದರೆ ಕೆಲವರಿಗೆ ಅರಿವಿದ್ದು ಇನ್ನೆಲ್ಲೋ ಅವರು ಕಥನ ಕ್ರಮದಲ್ಲಿ ಸೋಲ್ತಾ ಹೋಗ್ತಾರೆ. ಇನ್ನ ಮಹಿಳೆಯ ಬಗ್ಗೆ ನಾನು ಮಾತಾಡೋದಾದ್ರೆ, ನಾನು ಆಗಲೇ ಹೇಳಿದಾಗ ಅವರ ಮುಕ್ತತೆ ಮತ್ತು ತಲ್ಲಣ ಅನ್ನುವ ಎರಡು ಪರಿಭಾಷೆಗಳನ್ನ ಬಳಸ್ತೀನಿ. ಅನೇಕ ಹೆಣ್ಣು ಮಕ್ಕಳ ಕಥೆಗಳಲ್ಲಿ ಮತ್ತೆ ಅವರು ಬೇರೆ ಬೇರೆ ವಸ್ತುಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ರು ಕೂಡ ಗಂಡಿನ ಸಂಶಯವನ್ನ ಮತ್ತು ದುರ್ಬಲತೆಗಳನ್ನ ಸ್ಥಾಯಿಯಾಗಿ ಬಳಸ್ಕೊಳ್ತಾರೆ. ಇದರಲ್ಲಿ ನನಗೆ ಛಾಯಾ ಭಟ್ ತರದವರು, ಕಾವ್ಯ ಕಡಿಮೆ ತರದವರು, ಶಾಂತಿ ಕೆ ಅಪ್ಪಣ್ಣ, ಇನ್ನು ಬೇರೆ ಬೇರೆಯವರು ಮನಸ್ಸಲ್ಲಿ ಇದೆ. ಅವರ ಕಥೆಗಳಲ್ಲಿ ಪ್ರೇಮವನ್ನ, ಗಂಡು ಹೆಣ್ಣಿನ ಪ್ರೇಮವನ್ನ ವಸ್ತುವನ್ನಾಗಿ ಬಳಸ್ಕೊಂಡಾಗ ಅವರಿಗೆ ನೈತಿಕ ಅನೈತಿಕ ಎಂಬ ಸಿದ್ಧ ಮಾತುಗಳು ಗಿಂತ ಮೀರಿ ಅವರು ತಮ್ಮ ಕಥನವನ್ನ ಕಟ್ತಾ ಇದ್ದಾರೆ. ಇನ್ನು ಕಾವ್ಯ ಅವರ ಎರಡು ಸಂಕಲನಗಳನ್ನ ನಾವು ಓದಿದಾಗ ನನಗಿರ್ತ ಒಂದು ಬೇರೆ ಅಭಿಪ್ರಾಯ ಇರ್ಬೋದು ಓದೋರಿಗೆ. ಅವರು ಪಾಶ್ಚಾತ್ಯ ಸಂಸ್ಕೃತಿಯನ್ನ ಪರಿಚಯಿಸ್ತಾ ಇದ್ದಾರ ಅಥವಾ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಆ ಅನುಭವವನ್ನ ಕಲಾರೂಪಕವಾಗಿ ಅಲ್ಲಿ ಹೇಳ್ತಾ ಇದ್ದಾರ ಅನ್ನೋದು ಸಮಸ್ಯೆ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಸಂಜೋತ ಪುರೋಹಿತ್ ಅವರ ಒಂದು ಕತೆ ಮಧ್ಯಮ ವರ್ಗದ ಮತ್ತು ಇಲ್ಲಿಂದ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಕಾರ್ಮಿಕರಾಗಿ ದುಡಿತಕ್ಕಂಥ ಒಂದು ವಸ್ತು. ಆ ಕತೆ ಸ್ವಲ್ಪ ಬೇರೆ ಡಿಫ್ರೆಂಟ್ ಅಂತ ಅನ್ಸುತ್ತೆ ನನಗೆ. ಇದು ಜಾಗತೀಕರಣ ಅನ್ನುವ ಪದಕ್ಕಿಂತ ಬೇರೆ ರೀತಿಯ ವಲಸೆ ಬದುಕು ಅಂತ ನಾವು ಹೇಳುದು. ಉಳಿದಂತೆ ಅರ್ಪಣಾ HS ಅವರು ಅವರ ಕಥೆಗಳು ಮತ್ತೆ ಛಾಯಾ ಭಟ್ ಅವರ ಕಥೆಗಳು ಸಾಂಪ್ರದಾಯಿಕ ಗಂಡು ಕುಲವನ್ನ ಎದುರಿಸುವ ವಸ್ತುವನ್ನ ಮತ್ತೆ ಅವರು ಬಳಸ್ಕೊಳ್ತಾ ಇದ್ದಾರೆ. ಸ್ವಲ್ಪ ಫ್ರೆಶ್ ಆಗಿರುವ ಕಥೆಗಳು. ಒಂದು ಕಥೆ ಇದೆ ಅವರು, ನಾನು ಮರ್ತೋಗ್ಬಿಟ್ಟಿದ್ದೆ, ಅರ್ಪಣಾ ಅವರು. ಆಮೇಲೆ ಛಾಯಾ ಭಟ್ ಅವರ ಕಥೆಗಳು ಸ್ವಲ್ಪ ಫ್ರೆಶ್ ಆಗಿವೆ. ಆ ಎಲ್ಲ ಕಥೆಗಳನ್ನ ಇಟ್ಕೊಂಡು ನಾನು ಹೇಳೋದಾದ್ರೆ, ಅವರು ಗೊಡ್ಡು ವೈದಿಕ ಪುರುಷ ಪ್ರಾಧಾನ್ಯ ವಿರೋಧಿ ನೆಲೆಗಳನ್ನ ಮತ್ತೆ ವಸ್ತುವನ್ನಾಗಿ ಮಾಡಿಕೊಂಡು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಶಾಂತಿ ಕೆ ಅಪ್ಪಣ್ಣ ಅವರು ಕಥೆಯನ್ನ ಕಟ್ತಾ ಇದ್ರು ಕೂಡ ಅಲ್ಲಿ ಭಾಷಿಕವಾಗಿ ಬರೀ ಹೇಳಿಕೆಗಳಿರೋದ್ರಿಂದ, ವಾಚ್ಯತೆ ಇರೋದ್ರಿಂದ ಅವರ ಬಹಳ ಗಂಭೀರವಾದ ವಸ್ತುವು ಕೂಡ ಮಸಕಾಗಿ ಹೋಗುವ ಒಂದು ಅಪಾಯವು ಕೂಡ ಅವರ ಕಥೆಗಳಲ್ಲಿ ಕಾಣಿಸ್ತಾ ಹೋಗುತ್ತೆ.
ಸೊ ಇಷ್ಟು ನಾನು ಹೊಸ ಕಥೆಗಾರರ ಬಗ್ಗೆ ಟಿಪ್ಪಣಿ ಮಾಡ್ಕೊಂಡು ಬಂದಂತಹ ಕೆಲವು ವಿಚಾರಗಳು. ಕೊನೆಯದಾಗಿ ಈ ಎಲ್ಲ ಹೊಸಬರ ಕಥೆಗಳನ್ನ ಲೇಖನದಲ್ಲಿ ಹೇಳ್ತಾ ಇದ್ದೇನೆ. ಹೊಸಬರ ಕಥೆಗಳ ಆಯಾಮಗಳನ್ನು ಸಮಗ್ರವಾಗಿ ಅಲ್ಲದಿದ್ದರೂ ಕ್ವಚಿತ್ತಾಗಿ ನಾವು ನೋಡಬಹುದು. ಇಲ್ಲಿ ಹೇಳಿದ್ರು ಒಂದು ರೂಪಕದ ಮೂಲಕ ಹೇಳೋದಾದ್ರೆ ಹೊಸಬರ ಸ್ಥಿತಿಯನ್ನ ನಾರಾಯಣ ಸ್ವಾಮಿ ಅವರು ಗೊತ್ತಿರ್ಬೋದು. ಒಬ್ಬ ಜನಪದ ಪುರಾಣ ಒಂದರಲ್ಲಿ ಕುರುಗಾಹಿಯೊಬ್ಬ ಕುರಿಗಳಿಗೆ ಆಪತ್ತು ಬಂದಾಗ ಕಷ್ಟ ಬಂದಾಗ ಅವನು ದುಃಖದ ಕುಳಲನ್ನು ಊದ್ತಾನೆ. ನಿಸರ್ಗದತ್ತವಾದ ನೆಮ್ಮದಿ ಉಂಟಾದಾಗ ಸುಖದ ಕೊಳಲನ್ನ ಹಿಡಿತಾನೆ. ಇವೆರಡರ ನಡುವಿನ ಬದುಕಿನ ಸೂಕ್ಷ್ಮತೆಗಳನ್ನ ಹೊಸಬರು ಅರಿಯಬೇಕಾಗ್ತದೆ. ಅಂದ್ರೆ ನಾವೆಲ್ಲಿ ದುಃಖದ ಕೊಳಲನ್ನು ಹಿಡಿಬೇಕು, ನಾವೆಲ್ಲಿ ಸುಖದ ಕೊಳಲನ್ನ ಹಿಡಿಬೇಕು ಅನ್ನೋದ್ರ ಬಗ್ಗೆ ಹೊಸ ತಲೆಮಾರಿನ ಕಥನ ಕಾಲ ಹಿಡಿದೇ ಹೋದಾಗ ಬಹಳ ಕಷ್ಟ ಆಗುತ್ತೆ. ಇನ್ನೊಂದು ಮೇಡಮ್ ಕೂಡ ಅದನ್ನು ಹೇಳಿದ್ರು, ನವ್ಯದಲ್ಲಿದ್ದ ಅಸಂಗತಕ್ಕಿಂತ ಈಗಿನ ಅಸಂಗತವೇ ಬೇರೆ ತೆರನಾದದ್ದು. ಇದನ್ನ ನಾನು ಅನಿಶ್ಚಿತತೆ ಎಂದು ಕರೆಯಬಹುದೇ ಪ್ರಶ್ನೆ ಇದೆ. ಗ್ರಾಮ ಮತ್ತು ನಗರಗಳ ನಡುವಿನ ಅನಿಶ್ಚಿತತೆ, ವಲಸೆಯ ಮೂಲಕ ಉಂಟಾಗುವ ಅನಿಶ್ಚಿತತೆ ಎಲ್ಲವೂ ಹೊಸಬರ ಕಥೆಗಳಲ್ಲಿ ಕೊಂಚ ಮಟ್ಟಿಗೆ ಕಾಣಬಹುದು. ನಾವು ದಿನನಿತ್ಯ ಒದ್ದಾಡುವ ಸ್ಥಿತಿಯಲ್ಲೇ ಅದು ಕಾಣುತ್ತಿದೆ. ಈ ಕ್ರಮವನ್ನು ಕಲಾತ್ಮಕವಾಗಿ ಮತ್ತು ಅದರ ಮಾಗುವಿಕೆಯಿಂದ ತಂದಿದ್ದೇ ಆದಲ್ಲಿ ಹೊಸ ಬಗೆಯ ದಿಕ್ಕುಗಳು ಕಾಣಬಹುದು. ಇದಕ್ಕೆ ಸ್ಥಿಮಿತತೆ ಮತ್ತು ವಿವೇಕ ಅಗತ್ಯ. ನಮಸ್ಕಾರ.